ಬೇಗನೆ ಸ್ವಲ್ಪ ದುಡಿಲಿಕ್ಕೆ ಕಲಿತ ಅವನಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ವಿ ನಾವು. ನೀವು ಕೆಲವೊಮ್ಮೆ ತಪ್ಪು ತಿಳ್ಕೊಳ್ತೀರಾ ಅಷ್ಟೇ. ನೀವು ಮಸರ ಪಟ್ಟು ಕಮೆಂಟ್ ಮಾಡುವಾಗ ನಾವು ಕೂಡ ಸುಮ್ಮನೆ ನೋಡ್ಕೊಂಡು ಅದನ್ನು ಇವಾಗ ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೀವಿ. ನಾನು ಅಷ್ಟೇ, ಎಲ್ಲರೂ ಪೆಪ್ಪರ್ ಎಲ್ಲ ತಗೊಂಡು ಊಟ ಮಾಡ್ತಾ ಇದ್ದಾರೆ. ಪ್ರಿಯ ಮಾತ್ರ ತಗೊಳ್ಳಿಲ್ಲ ಯಾಕೆ? ನಮ್ಗೆ ಯಾಕೋ ತಿನ್ಲಿಕ್ಕೆ ಮನಸ್ಸಿಲ್ಲ. ಒಳ್ಳೇದಾಗಲಿಲ್ಲ ಅಂತೆ, ಹಾಗೆ ನಮಗೆ ಕೊಡ್ತಾರೆ. ಇಲ್ಲ, ತುಂಬಾ ಚೆನ್ನಾಗಿದೆ. ಅವರೇ ಒಂದು ಟೇಸ್ಟ್ ಕೊಡ್ದೆ ನಾನು. ಅದು ನಾಯಿಗೆ ಇಟ್ಟದ್ದು, ಅದರಲ್ಲಿ ಬೊಟ್ಟಿಗೆ ಇಟ್ಟದ್ದು ಅದೇ ಆಗಲೇ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಅದನ್ನ ತೆಗಿಲಿಕ್ಕಿಲ್ಲ, ಯಾವುದು ಗೊತ್ತಿರ್ಲಿಲ್ಲ. ಇಲ್ಲ, ಇದ್ರಲ್ಲೇ ತೆಗೆದಿಟ್ಟಿದ್ದು ನಾನು. ಸ್ವಲ್ಪ ಖಾರ ಹಾಕೋ ಮೊದಲು ತೆಗೆದಿದ್ದೆ. ನಾಯಿಗಂತ ಏನೇನು ಸಪ್ರೇಟ್ ಇದಿಲ್ಲ. ಏನ್ ಮಾಡುದು, ನಾಯಿದು ಏನ ಇಟ್ಟದ್ದು, ನಾಯಿಗೇನೆ ಇಟ್ಟದ್ದು. ಓಕೆ, ಊಟ ಎಲ್ಲ ಆಯ್ತು ನಮ್ದು. ಇದು ನೆಕ್ಸ್ಟ್ ಡೇ ವ್ಲಾಗ್ ಇರಬೇಕು. ನಂದು ಸ್ಟಾರ್ಟ್ ಆಗಿದೆ. ಏನಂದ್ರೆ ಇವತ್ತು ನಮ್ಮ ಲೆವಿ ಬರ್ಡೇ ಫೆಬ್ರವರಿ 26ಗೆ. ಹಾಗೆ ಗಂಟೆ ಆಗ್ಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಉಂಟು. 55 ಆಯ್ತು ರಾಯ್, 5 ನಿಮಿಷ ಉಂಟು. ಹಾಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ. ಫೆಬ್ರವರಿಯಲ್ಲಿ ನಮ್ದು 3 ಮಕ್ಕಳದ್ದು ಕೂಡ ಕಂಟಿನ್ಯೂ ಇರುತ್ತೆ ವಾರಕ್ಕೆ. ಹಾಗೆ ಅಡ್ಜಸ್ಟ್ ಮಾಡಬೇಕು ನೀವು ಎಲ್ಲರೂ. ಈಗ ಲೆವಿ ಮೇಲೆ ಇದ್ದಾನೆ, ಮತ್ತೆ ನಾವೆಲ್ಲರೂ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಅವನು ನೋಡಿ ವಿನೋ. ಪಜು ಬಾ, ಕೇಕ್ ತಗೊಂಡು. ಕೇಕ್ ಒಳಗೆ ಸೂಪರ್ ಲೈನ್. ಗಂಡ ಮಗುಗೆ ದೃಷ್ಟಿ ಬರಬಾರ್ದಂತ ಹೇಳಿ ಹಾಕಿದ್ದಾರೆ ಡ್ಯಾಡಿ ಒಂದು. ನಿನ್ ದೃಷ್ಟಿ ಆಗಲ್ಲ ಬಿಡು ನಿಮಗೆ. ಈ ಒಂದು ದೃಷ್ಟಿ ಕೊಟ್ಟು ಹಾಕಿ. ಸಾಕು. ಇನ್ನು ಅತ್ತೆ ಒಂದು ಹಾಕ್ತೀನಿ. ಅತ್ತೆ ಒಂದು ಹಾಕಿ. ಅತ್ತೆ ಒಂದು ಹಾಕ್ತೀನಿ. ದೃಷ್ಟಿ ಕೊಟ್ಟು ಇನ್ನು ತಾಯಿ
ರೆಸ್ಪಾನ್ಸಿಬಲ್ ಮಗ. ಯಾವುದ್ರಲ್ಲಿ ವಸ್ತು ಅಲ್ಲ, ಬೇಗನೆ ಸ್ವಲ್ಪ ದುಡಿಲಿಕ್ಕೆ ಕಲಿತ, ಆ ರೀತಿಯಲ್ಲಿ ಮಾತ್ರ ಅಲ್ಲಲೇ ಮಾತ್ರ ಆ ರೀತಿಯಲ್ಲಿ ಮಾತ್ರ. ಹೌದು. ಮತ್ತೆ ಅವನ ವಸ್ತು ಮತ್ತೆ ಬೇರೆ ಅದಕ್ಕೆ ಅಲ್ಲ, ಯಾವ್ದು ಗೊತ್ತಿರಲ್ಲ ಅವನಿಗೆ. ಅದಕ್ಕೆಲ್ಲ ತಮ್ಮಗಳು ಇದ್ದಾರೆ. ಅದಕ್ಕೆಲ್ಲ ತಮ್ಮಂದಿರು ಬೇಕು. ಅವನು ಅದಕ್ಕೆಲ್ಲ ಇನ್ನು ಕೂಡ ಸಣ್ಣವನು. ಅವನಿಗೇನು ಡ್ರೆಸ್ ಅದು ಇದೆಲ್ಲ ತಮ್ಮಂದಿರು ತೆಗೆದುಕೊಡ್ಬೇಕು ಅವನಿಗೆ. ಯಾರ್ಯಾರ ಚಡ್ಡಿ ಸಿಕ್ಕಿದ್ದು ಹಾಕಿ ಹೋಗ್ತಾನೆ. ಅಪ್ಪಂದು ಕೂಡ ಬಿಡಲ್ಲ, ಶರ್ಟ್ ಚಡ್ಡಿ. ಕೆಲವೊಮ್ಮೆ ಇವಳದು ಕೂಡ ಇವಳ ಶರ್ಟ್ ಕೂಡ ಎಷ್ಟು ಸಲ ಅವಳ ಶರ್ಟ್ ಕೂಡ ಹಾಕಿ ಹೋಗಿದ್ದಾನೆ. ಅದ್ರಲ್ಲಿ ಅವನಿದಿಲ್ಲ. ಆದ್ರೆ ಉಳಿದ್ರಲ್ಲಿ ಹೀಗೆ ಬೇಗ ದುಡಿಲಿಕ್ಕೆ ಕಲಿತ. ಅವನ ಇದ್ರಲ್ಲಿ ನಿಂತ ಅಂದ್ರೆ ಒಂದು ಹೇಳಿದ್ದ ಅವನು, ನಾನು 10th ಆದ್ಮೇಲೆ ನನ್ನ ಕಾಲಲ್ಲಿ ನಿಲ್ತೀನಿ ಅಂತ. ಅದನ್ನೊಂದು ತೋರಿಸಿದ. ಅವನಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ವಿ ನಾವು. ಅದೊಂದು ಇದು ಮಾಡಿದ ಅವನು. ಇನ್ನು ಇಬ್ರು ಇದ್ದಾರೆ ನನ್ನ ಮುತ್ತು ರತ್ನಗಳು. ಅವರು ಕೂಡ ಅವರವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ. ನಮ್ಮ ವಿನು ಮೇಲೆ ನನಗೆ ತುಂಬಾ ಪ್ರೌಡ್. ಪಾಪ ಅವನಿಗೆ ತುಂಬಾ ಕಷ್ಟ ಆಯ್ತು. ಆದ್ರೂ ಅವನೀಗ ತುಂಬಾ ಕಷ್ಟಪಟ್ಟ ಅವನು ಕಲೀಲಿಕ್ಕೆ. ಆದ್ರೂ ಅವನು ಯಾವ್ದ್ರಲ್ಲೂ ನಮಗೆ ಇದ್ ಮಾಡ್ಲಿಲ್ಲ. ಹಾಗೂ ನಮ್ಮ ರಾಯ್ ಬಾಬು ಕೂಡ ಹಾಗೆ ಒಂದು ಕ್ಯಾಮ್ರಾಮ್ಯಾನ್ ಆಗಿ ಆಮೇಲೆ ಕಲಿತು ಎಲ್ಲವನ್ನು ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ. ನನ್ನ ಮಕ್ಕಳ ಮೇಲೆ ನನಗೆ ತುಂಬಾ ಪ್ರೌಡ್ ಇದೆ. ಹಾಗೂ ತಿಮ್ಮಿ ಇರ್ಲಿ ಪಜ್ಜು ಇರ್ಲಿ, ಅವ್ರು ಕೂಡ ಹಾಗೇನೆ. ತಿಮ್ಮಿ ವೇಸ್ಟ್ ನನಗೆ ಪ್ರೌಡ್. ತಮ್ಮಂದಿರ ಬಗ್ಗೆ ತಿಮ್ಮಿ ನನ್ನ ಮಗಳಿದ್ದಾಗೆ. ಅವಳಿಗೆ ಮಗಳೇ ನಂದು. ಹಾಗೆ ಇಲ್ಲ, ಅವಳ ಹತ್ರನೇ ಕೇಳಿ, ನಾನೇನು ಹೇಳ್ಬೇಕಂತ ಇಲ್ಲ. ಹಾಗೆ ನನಗೆ ತುಂಬಾ ಪ್ರೌಡ್ ಅವಳ ಮೇಲೆ ಕೂಡ, ಎಲ್ಲದರಲ್ಲೂ ಕೂಡ. ಹುಡುಗಿಯಾಗಿ ತುಂಬಾ ಖುಷಿ. ಅವಳೊಂದು ಇನ್ನು 2-3 months ಅಲ್ಲಿ ದುಬೈಗೆ ಹೋಗ್ತಾಳಂತ. ಇಲ್ಲ, ಯಾವುದಕ್ಕೂ ಅವಳು ಪತ್ರ ಕೊಡ್ಲಿಲ್ಲ ಯಾವತ್ತು. ಹಾಗೂ ಪಜ್ಜು ಮೇಲೆ ಕೂಡ ಹಾಗೇನೆ ತುಂಬಾ ಒಳ್ಳೆ ಹುಡುಗ. ಅತ್ತಿಗೆ ತುಂಬಾ ಇದು ಮಾಡ್ತಾನೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾನೆ. ಸುಮ್ನೆ ರೀ, ಹೇಗಂದ್ರೆ ಸುಮ್ನೆ ಅತ್ತಿಗೆ ಇಲ್ಲ ನಂದು. ಅದು ಕೆಲವೊಮ್ಮೆ ಏನ್ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಎಲ್ಲ ಕೆಲಸವನ್ನು ಮಾಡ್ತಾನೆ, ಎಲ್ಲ ಇದು ಮಾಡ್ತಾನೆ. ನೀವು ಕೆಲವೊಮ್ಮೆ ತಪ್ಪು ತಿಳ್ಕೊಳ್ತೀರಾ ಅಷ್ಟೇ. ಇಲ್ದ್ರೆ ನಾವು ತುಂಬಾ ಪ್ರೀತಿ ಮಾಡ್ತೀವಿ ಅವನಿಗೆ ಕೂಡ. ಹಾಗೂ ನನ್ನ ತಮ್ಮಂದಿರು ಕೂಡ ಹಾಗೆನೆ ತುಂಬಾ ಪ್ರೀತಿ ಕೊಡ್ತಾರೆ. ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿಗೆ ತುಂಬಾ ತುಂಬಾ ಪ್ರೀತಿ ಕೊಡ್ತಾರೆ. ಅವರು ನನ್ನ ಮಕ್ಕಳನ್ನು ತುಂಬಾ ಪ್ರೀತಿಸ್ತಾರೆ. ನನಗೆ ಖುಷಿ ಆಗುತ್ತೆ. ತಿಮ್ಮಿಗೆ ಪುಟಾಣಿ ಪುಟಾಣಿ ಎಲ್ಲ ಕರೀತಾರೆ, ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೂ ನನ್ನ ಹಸ್ಬೆಂಡಿಗೆ ಬಾವಾ ಬಾವಾ ಅಮ್ಮ ಎಲ್ಲ ಹೇಳುವಾಗ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಕೇವಲ ಒಬ್ಬರಿಗೆ ಅವರು ಸೀಮಿತವಾಗಿಲ್ಲ. ಅಂದ್ರೆ ಈಗ ಅಕ್ಕ ಅಂದ್ರೆ ಅಕ್ಕನಿಗೆ ಮಾತ್ರ ಅಲ್ಲ, ಅವರು ಎಲ್ರಿಗೂ ಪ್ರೀತಿ ಕೊಡ್ತಾರೆ. ಹಾಗೆ ಖುಷಿ ಆಗುತ್ತೆ. ಹೀಗೆ ನಮ್ದೊಂದು ಸಣ್ಣ ಪುಟ್ಟದೊಂದು ಫ್ಯಾಮಿಲಿ. ಅದರಲ್ಲಿ ನಾವು ಎಷ್ಟು ಮೆಂಬರ್ಸ್ ತುಂಬಾ ಖುಷಿಯಲ್ಲಿದ್ದೀವಿ. ಹಾಗೆ ಪ್ಲೀಸ್ ನಿಮ್ಗೆ ಹೇಳುದು ನಾನು, ಯಾವುದಕ್ಕೂ ಖುಷಿ ಪಡಿ, ನಮ್ಮನ್ನು ನೋಡಿ ಕೂಡ ಖುಷಿ ಪಡಿ. ಹಾಗೂ ನೀವು ಕೂಡ ಮುಂದೆ ಹಾಗೇನೆ ಇರಿ. ನಾನು ಎಲ್ಲರಿಗೋಸ್ಕರ ಪ್ರೇ ಮಾಡ್ತಾ ಇರ್ತೀನಿ. ಮತ್ಸರ ಪಡ್ಬೇಡಿ. ಮತ್ಸರ ಪಟ್ಟು ಏನ್ ಮಾಡ್ಲಿಕ್ಕಿಲ್ಲ ಅಷ್ಟೇ. ನಮ್ಮಿಂದ ಸ್ವಲ್ಪ ಬೈ ಕೂಡ ತಿಂತೀರಾ ಅಲ್ಲ? ಹೌದು, ನಾವು ಸುಮ್ಮನೆ ಇರಲ್ಲ. ನೀವು ಮತ್ಸರ ಪಟ್ಟು ಕಮೆಂಟ್ ಮಾಡುವಾಗ ನಾವು ಕೂಡ ಸುಮ್ಮನೆ ನೋಡ್ಕೊಂಡು ಅದನ್ನು, ಅಂದ್ರೆ ಕೆಲವು ಒಳ್ಳೇದಾಗಲ್ಲ, ನಾವು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೇವೆ. ಸುಮ್ಮನೆ ನೀವು ಯಾಕೆ ಅದೆಲ್ಲ ಬೇಕು ನಿಮ್ಗೆ? ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಯಾವಾಗ ಹೇಳಿ, ಅದು ಬೇಜಾರಾಗುತ್ತೆ. ಯಾವ ಮಾತಾಡ್ತೀವಿ ನೋಡಿ, ಅದಕ್ಕೆ ರಿಪ್ಲೈ ಕೊಡ್ಬೇಕಾಗುತ್ತೆ ನಾವು. ಹೌದು, ನಾನು ನನ್ನ ಲೈಫಲ್ಲಿ ಏನು ಉಂಟು ಅದನ್ನೇ ಹಾಕ್ತೀನಿ. ಬಿಟ್ರೆ ನಾವು ಏನು ಇದರಲ್ಲಿ ಸ್ಕ್ರಿಪ್ಟೆಡ್ ಕೂಡ ಇಲ್ಲ, ನಮ್ದು ಏನು ಕೂಡ ಕ್ರಿಯೇಟ್ ಮಾಡ ಕೂಡ ಇಲ್ಲ. ನಾವು ಹೇಗಿದ್ದೀವಿ ಹೇಗುಂಟು ನಾವು ಹಾಗೆ ಆಗ್ತೀವಿ. ಹಾಗಾಗಿ ಹೌದು, ನಮ್ಮ ಮನೆಗೆ ಎಷ್ಟು ಜನ ಬಂದಿದ್ದಾರೆ ಅವರಿಗೆ ಗೊತ್ತುಂಟು. ಹಾಗಾಗಿ ನೀವು ಕೂಡ ತುಂಬಾ ಖುಷಿಯಾಗಿರ್ಬೇಕು, ನಾವೆಲ್ಲರೂ ಖುಷಿಯಾಗಿರ್ಬೇಕು. ಮೇನ್ ಆಗಿ ನಾವು ಹೆಣ್ಮಕ್ಕಳು. ಹಾಗೂ ನಾನು ಕೂಡ ಖುಷಿಯಾಗಿದ್ದೀನಿ, ನೀವು ಕೂಡ ಖುಷಿಯಾಗಿದೆ ಅಷ್ಟೇ. ವಿಡಿಯೋ ಬೈತಾರಲ್ಲ ಅಕ್ಕ, ಅಂತವ್ರು ವಿಡಿಯೋ ನೋಡ್ತೀರಾ. ಸೊ ಅದನ್ನ ನೋಡ್ಬಿಟ್ಟು
ಏನಕ್ಕೆ ಆತರ ಬ್ಯಾಡ್ ಕಮೆಂಟ್ ಮಾಡ್ತೀವಿ? ಇಷ್ಟ ಆಗಿಲ್ಲ ಬಿಟ್ಬಿಡಿ. ಹೌದು, ಬಿಟ್ಬಿಡಿ. ನೋಡಿ ಒಳ್ಳೆ ಇರುತ್ತೆ, ಇನ್ನು ಬೇರೆ ಬೇರೆ ವಿಡಿಯೋಸ್ಗಳು ನೋಡಿ, ಅದ್ರಲ್ಲಿ ನಿಮ್ಗೆ ಒಳ್ಳೆ ಇಷ್ಟ ಆಗ್ಬೋದು. ಬಟ್ ಯಾವ್ದೋ ಒಂದು ವಿಡಿಯೋ ನೋಡ್ಬಿಟ್ಟು ಕೆಟ್ಟ ಕಮೆಂಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸೊ ತುಂಬಾ ವಿಡಿಯೋಸ್ಗಳಿದಾವೆ, ಅದನ್ನ ನೋಡಿ ನೀವು ಇನ್ನೂ ಒಳ್ಳೆಯವ್ರಾಗ್ತೀರಾ. ಪ್ರತಿಯೊಬ್ಬರು ನಾವು ಒಬ್ಬರಿಗೊಬ್ರು ಪ್ರೀತಿಸ್ತೀವಿ, ಹಾಗೆ ನೀವು ಕೂಡ ಒಬ್ಬರಿಗೊಬ್ರು ಪ್ರೀತಿಸಿ ಚೆನ್ನಾಗಿರಿ. ಓಕೆ, ನನ್ನಿಂದ ಎಂಟರ್ಟೈನ್ ಪಡುವುದಾದ್ರೆ ನನಗೆ ಏನಾದ್ರು ಹೇಳಿ, ಪರವಾಗಿಲ್ಲ. ನೀವು ಅದರಿಂದ ಖುಷಿ ಪಡುವುದಾದ್ರೆ ಖುಷಿ ಪಡಿ ಅಷ್ಟೇ. ಓಕೆ, ನಾಳೆ ಸಿಗೋಣ ದೇವಿ. ಹೌದು, ನಾಳೆ ಲಿವಿತ್ ಬರ್ಡೇ ತುಂಬಾ ಚಪ್ಪೆ, ಏನ್ ಕೂಡ ನಾವು ಮಾಡಲ್ಲ. ಅವನಿಗೆ ಏನ್ ಬೇಡ ಅಂತ ಹೇಳಿದಾನೆ, ಅವನಿಗೆ ಡೆಕೋರೇಷನ್ ಬೇಡ ಅಂತೆ, ಕೇಕ್ಗೆ ಅವನಿಗೆ ಕ್ರೀಮ್ ಬೇಡ ಅಂತೆ, ಅವನಿಗೆ ಪ್ಲಮ್ ಕೇಕ್ ಬೇಕಂತೆ, ಡೆಕೋರೇಷನ್ ಬೇಡ ಹೇಳಿದ್ನಲ್ಲ, ಗಿಫ್ಟ್ ಬೇಡ ಅಂತ ಅವನು ಅವಾಗ್ಲೇ ಹೇಳಿದಾನೆ. ಈಗ ಕಷ್ಟ ಅದೊಂದು ಆಗಲ್ಲ, ಗೋಬಿ ಅಂದ್ರೆ ಅದು ಮಾತ್ರ ಇಷ್ಟ ವೆಜ್ ಅಲ್ಲಿ. ವೆಜ್ ಅಂದ್ರೆ ಆಗಲ್ಲ, ಎಷ್ಟು ಕಿರಿಕಿರಿ ಮಾಡ್ತಾನಂತಿಲ್ಲ. ಮಾಡ್ತಾ ಇರ್ತಾರೆ. ಇಲ್ಲಿದ್ದವರಿಗೆ ಒಮ್ಮೆ ಅವನ್ ಆಗ್ತದೆ, ಇಷ್ಟೊತ್ತಿರೋದು ಇವತ್ತೇ ಇಲ್ಲಿ ನಿಲ್ಲುದು. ಇದ್ರೆ ಅವನು ಇಡೀ ದಿನ ಒಂದು ಯಾರು ಬಡ್ಡೆ ಆದ್ರೆ ಕೇಕ್ ತಿಂದ ಒಂದೆರಡು ಸಲ ಕೇಕ್ ಹೀಗೆ ಕೇಕ್ ಹತ್ರನೇ ಅದು ಖಾಲಿ ಮಾಡ್ತಾ ಹೋಗಲ್ಲ. ನೋಡಿ ಕೇಕ್ ಹತ್ರ ಇರುತ್ತೆ, ಹಾಗೆ ಕೇಕ್ ಖಾಲಿ ಮಾಡ್ತಾನೆ ಓಡಿ ಹೋಗ್ತಾನೆ ಸೀದಾ ಮೇಲೆ. ಇವತ್ತೇ ನಾವೊಂದು ಬಡ್ಡೆ ಅಲ್ಲ, ಹಾಗೆ ಕೇಕ್ ತಿನ್ಲಿ ಇನ್ನು ಕೂಡ. ಈಗ ವಿಡಿಯೋ ಆಫ್ ಮಾಡಿದ ತಕ್ಷಣ ಹೋಗ್ತಾನೆ ಸೀದಾ. ಅವನ ಬಡ್ಡೆ ನಮಗೆ ಕೇಕ್ ಇಲ್ಲ. ಓಕೆ, ತುಂಬಾ ಆಶೀರ್ವಾದ ಕೊಡಿ ನನ್ನ ಮಕ್ಕಳಿಗೆ ಎಲ್ರಿಗೂ ಕೂಡ. ಓಕೆ, ಮಲಗನ ಇನ್ನು ಎಲ್ಲರೂ ಸ್ವಲ್ಪ ಟೈಟ್ ಆಗಿದ್ದೀವಿ, ಹಾಗೆ ಮಲಗುದು. ಶೇಂದಿ ಕುಡಿದು ನಾನ್ ಮತ್ತು ವೆಂಕಿ ಮೇನ್, ಬಾವು ಟೈಟ್ ಆಗ್ಲಿಲ್ಲ, ನಮ್ಗೆ ಸ್ವಲ್ಪ ಯಾರಿಗೂ ಗೊತ್ತು, ಸ್ವಲ್ಪ ಕಿಕ್. ಹೌದಾ ಹೌದಾ, ಯಾರೆಲ್ಲ ಹೇಳ್ತೀರಾ ವೆಂಕಿಯನ್ನ ಟೈಟ್ ಆಗಿದ್ರ ಅಂತ ಕಮೆಂಟ್ ಮಾಡಿ. ಓಕೆ, ಗುಡ್ ನೈಟ್. ಇನ್ನು ನಾವೇ ಆಗಿದ್ದು. ಓಕೆ, ಜಿಮ್ಮಿಗೆ ಹೋಗಿ ಬಂದ್ವಿ, ಹಾಗಾಗಿ ಹೋಯ್ತು. ಇವತ್ತು ಫುಲ್ಲು ಸುಸ್ತಾಯಿತು. ಇವತ್ತು ಚೂರು ಕೂಡ ರೆಸ್ಟ್ ಕೊಡಲೇ ಇಲ್ಲ, ಯಾಕೆಂದರೆ ಹೋಗಿದ್ದು ಲೇಟ್ ಅಲ್ವಾ, ಹಾಗೆ ಬೇಗ ಬೇಗ ಎಲ್ಲ ಮುಗಿಲಿ ಅಂತ ಹೇಳಿ ಫುಲ್ಲು ಟಯರ್ಡ್ ಆಗಿದೆ. ಇವತ್ತು ಲೇವಿ ಬರ್ಡೇ ಕೂಡ, ಸಂಜೆಗೆಲ್ಲ ಅಡುಗೆ ಕೂಡ ಆಗಬೇಕು, ಹಾಗೂ ಡೆಕೋರೇಷನ್ ಅದು ಇದು ಎಲ್ಲ ಉಂಟು, ಸೆಲೆಬ್ರೇಷನ್ ಉಂಟು. ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋದಂತ ಹೇಳಿ ಚಪಾತಿ ಹಾಗೂ ಕುರ್ಮಾ ಮಾಡಿದ್ದಾರೆ. ಕುರ್ಮನಾ ಕರ್ಮನಾ? ಓಕೆ, ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಎಂತ ಮಾಡ್ತಿದ್ದೀರಿ? ನಾವು ಮಟನ್ ಕಟ್ ಮಾಡ್ತಾ ಇದ್ದೀವಿ. ಬರ್ಡೇ ಅಲ್ವಾ, ಮಾಡಿ ಕಟ್ ಮಾಡಿ ಸರಿಯಾಗಬೇಕು ಪೀಸ್ ಕಟಿಂಗ್. ಇಲ್ಲ, ನಾನು ತಿಂತೀನಿ, ಹಾಗೆ ಅಂತ ಇಲ್ಲ, ಮಾತ್ರ ಲೇವಿಯಣ್ಣ ಬರ್ಡೇ ಅಲ್ಲ ಅದಕ್ಕೆ ಹೇಳಿದ್ದು. ಅವನು ತಿನ್ನೋದಿಲ್ಲ, ಮತ್ತೆ ಅವನು ನಾನು ಇಲ್ಲ, ಅವನು ತಿನ್ನೋದಿಲ್ಲ. ಹಾ, ಚಿನ್ನಪ್ಪ ತಾತಿ ಮಾಡೋದೇ ಕೆಲಸ ಆಯ್ತು. ಮತ್ತೆಂತ ಕೆಲಸ ಉಂಟು ನಿಮಗೆ? ಚಿನ್ನಿ ಅಡಿಗೆ ಸ್ಟಾರ್ಟ್ ಇತ್ತು, 2:03 ಆಯ್ತು, ಅಡಿಗೆ ಸ್ಟಾರ್ಟ್ ಮಾಡಿದ್ವಿ. ನೀನು ಊಟ ಮಾಡಿದ್ಯಾ ಮೀನು? ಇಲ್ಲ, ಇನ್ನು ಊಟ ಮಾಡಿ. ಓಕೆ, ಎಷ್ಟೊಂದು ಮಟನ್ ಇದು ಗೊತ್ತಿಲ್ಲ, ಎಷ್ಟು ತಂದಿದೆ, 2 ಚಿಲ್ಲರೆ ಇರಬೇಕು. 2 kg ಅಷ್ಟು ಮಟನ್. ಅದಕ್ಕೆ ಸ್ವಲ್ಪ ಈಗ ನೀರು ಹಾಕಿ ಫಸ್ಟಿಗೆ ಬೇಯಿಸ್ಲಿಕ್ಕೆ ಇಟ್ಟುಬಿಡ್ತೀನಿ. ಒಂದು ಸೈಡ್ ಮಟನ್ ಬೇಯಲಿ, ಇದಕ್ಕೆ ಅರಶಿನ ಹಾಗೂ ಉಪ್ಪು ಹಾಕಿ ಇಡ್ತೀನಿ. ಮತ್ತೆ ಇದಂತ ಮಸಾಲೆ ತೆಗೆಯುವಾಗ ತೋರಿಸ್ತೀನಿ ನಿಮಗೆ. ನಾನು ಸಿಟಿ 1-2 ಸಿಟಿ ತೆಗಿತೀನಿ. ಟೊಮೆಟೊ ಪ್ಯೂರಿ ರೆಡಿ ಆಗಿದೆ. ಇದನ್ನು ಮಟನಿಗೆ ನಾನು ಮಾಡಿಟ್ಟಿದ್ದು.
ಇದರಲ್ಲಿ ಒಂದು 6 ಟೊಮೆಟೊ ಹಾಕಿದ್ದೀನಿ. ಮಟನಿಗೆ ನೀರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಮಾಡ್ತಾಯಿದ್ದೀನಿ. ಹಾಗೂ ಅದರೊಂದಿಗೆ ನಾನು ಮಶ್ರೂಮ್ ಕೂಡ ಮಾಡ್ತೀನಿ. ಮಶ್ರೂಮ್ ಯಾವ ರೀತಿ ಮಾಡೋದಂತ ಹೇಳಿ ಆಲ್ರೆಡಿ ನಾನು ನನ್ನ ಮೊದಲಿನ ವ್ಲಾಗಲ್ಲಿ ಹಾಕಿದ್ದೀನಿ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಇವಾಗ ಮಶ್ರೂಮ್ ರೆಡಿಯಾಗಿದೆ, ಸೂಪರಾಗಿ ಕಾಣ್ತಾ ಉಂಟಲ್ವಾ. ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಈ ಕಡಾಯಿಯಲ್ಲಿ ಚಿಕನ್ ಸೂಪ್ ಮಾಡಿದ್ವಿ, ಹಾಗಾಗಿ ಅದೇ ಕಡಾಯಿಯಲ್ಲಿ ನಾನು ಇವಾಗ ನೀರುಳ್ಳಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೂ ನಾವು ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕ್ತೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದರೊಂದಿಗೆ ನಾನು ಸ್ವಲ್ಪ ಇಲ್ಲಿ ತೆಂಗಿನಕಾಯಿ ಹಾಗೂ ಸಣ್ಣ ಕಟ್ ಪೀಸ್ ಇದು ಕ್ಯಾಶ್ಯೂ ನಟ್ ಇದು ಗೋಡಂಬಿ ಅದನ್ನು ಹಾಕಿದ್ದೀನಿ. ಹಾಗೂ ಅದರೊಂದಿಗೆ ಇಲ್ಲಿ ಚೆನ್ನಾಗಿ ಮಸಾಲ ಫ್ರೈ ಆಗಿದೆ. ಚಿಲ್ಲಿ ಪೌಡರ್, ಅರಿಶಿಣ ಪೌಡರ್, ಗರಂ ಮಸಾಲ ಪೌಡರ್, ಕೊತ್ತಂಬರಿ ಪೌಡ್ರ್, ಇದನ್ನೆಲ್ಲ ಸ್ವಲ್ಪ ಜೀರಾ ಪೌಡ್ರೆಲ್ಲ ಹಾಕಿದ್ದೀನಿ. ಅದೆಲ್ಲ ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಟೊಮೆಟೊ ಗ್ರೈಂಡ್ ಮಾಡಿದ್ದೆ ನೋಡಿ ಅದನ್ನು ಹಾಕಿದ್ದೀನಿ. ಎಣ್ಣೆಲ್ಲ ಮೇಲ್ಬಿಟ್ಟಿದೆ ಹಾಗೂ ಒಳ್ಳೆ ರೀತಿ ಫ್ರೈ ಆಗಿದ್ದೆ. ಮಟನಿಗೆ ಹಾಕ್ತಾಯಿದ್ದೀನಿ. ಮಟನ್ ಸಿಟಿ ತೆಗೆದಿದ್ದೆ, ಆದರೆ ಸ್ವಲ್ಪ ಬೇಯಲಿಕ್ಕೆ ಬಾಕಿತ್ತು, ಒಂದು ಸಿಟಿ ಬರಲಿಕ್ಕೆ ಬಾಕಿತ್ತು, ಬೇಯಬೇಕಿತ್ತು, ಇನ್ನೂ ಕೂಡ ಗಟ್ಟಿ ಇತ್ತು ಮಟನ್. ಹಾಗಾಗಿ ನಾನು ಮಸಾಲವನ್ನು ರೆಡಿ ಮಾಡಿ ಮಟನ್ಗೆ ಹಾಕಿದ್ದೀನಿ. ಹಾಗೂ ಈ ಪೇಸ್ಟ್ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ, ಕೊಕೊನಟ್ ಪೇಸ್ಟ್ ಮಾಡಿದ್ವಿ ನೋಡಿ ಅದು ಕೂಡ. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಒಂದು ಸಿಟಿ ತೆಗೆದುಬಿಡ್ತೀನಿ. ಆವಾಗ ಮಟನ್ ಕೂಡ ಬೇಯುತ್ತೆ, ಹಾಕಿದ ಮಸಾಲ ಕೂಡ ಚೆನ್ನಾಗಿ ಎಳೆಯುತ್ತೆ. ಓಕೆ, ಮಟನ್ ಇವಾಗ ರೆಡಿಯಾಗಿದೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಹಾಗೂ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಂತ ಮಾಡೋದು, ಆಟ ಆಡೋದ ಮಗುವಾಗಿ? ಇದೆಲ್ಲ ನಾನು ಮಾಡಿದ್ದು. ಎಷ್ಟು ಕಷ್ಟ ಆಯ್ತು ನನಗೆ ಮಾಡಲಿಕ್ಕೆ. ಒಬ್ಬನೇ ಇದ್ದೆ, ಯಾರು ಬರಲಿಲ್ಲ ಆಗ. ಏನು ಮಾಡಿಲ್ಲ ಅವನು, ನಾವು ಮಾಡಿರೋದು. ಯಾಕೆ ಹಾಗೆಲ್ಲ ಹೇಳ್ಬಾರ್ದು. ನನ್ನ ಕಷ್ಟವನ್ನು ನೀವು ಅದು ಮಾಡೋದಲ್ಲ, ಬೇಜಾರಾಯಿತು ಕೇಳಿ. ಆದರೂ ನೀವು ಇಟ್ಕೊಳ್ಳಿ. ನಾನು ಮಾಡ್ತಿರೋದು ಯಾರು? ನಾನೀಗ ವಿಡಿಯೋ ತೆಗಿಲಿಕ್ಕೆ ಬಂದೆ ಅಷ್ಟೇ, ಇಲ್ಲದೆ ನಾನು ಮಾಡ್ತಿದ್ದೆ. ಹೌದಾ? ಇಲ್ಲ ಆಯ್ತಪ್ಪ, ಇವೆಲ್ಲ ಅವನೇ ಪಜ್ಜುನೆ ಮಾಡಿದ್ರೆ ಅವನಿಗೆ ಇವತ್ತು ಒಳ್ಳೇದಾಗ್ಲಿ, ಇಲ್ಲಾಂದ್ರೆ ಹೊಟ್ಟೆ ನೋವು ಬಂದ್ಬಿಡ್ಲಿ. ಎರಡೂ ಆಗಲ್ಲ. ಇದೆಲ್ಲ ನಾವು ನೀನ್ ಮಾಡಿದ್ರೆ ಆಯ್ತಾ? ಓಕೆನಾ? ಇಲ್ಲ, ನಾ ಬಿಟ್ಟು ಹೋಗುವ, ಅವನೇ ಮಾಡಿ. ಸರಿ ಆಯ್ತು, ಈಗ ಬಿಟ್ಟು ಹೋಗ್ತೀನಿ. ಮಾಡ್ತೀಯಾ? ಬಿಡಿ. ವೆಂಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾವು ಸ್ವಲ್ಪನೇ ಇದು ಮಾಡ್ತಾಯಿದ್ವಿ. ಇನ್ನೂ ಕೂಡ ಹೆಲ್ಪ್ ಮಾಡಿದ್ದಾನೆ ವೆಂಕಿಗೆ. ನಾನು ಇವಾಗ ಲಾಸ್ಟಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದೀನಿ ಅಷ್ಟೇ. ಹಾಯ್ ಎಲ್ಲರಿಗೂ. ಓಕೆ, ಅಡುಗೆಲ್ಲ ಆಯಿತು, ಡೆಕೋರೇಷನ್ ಕೂಡ ಆಯಿತು. ರಪಕ್ ಅಂತೇಳಿ ಸ್ನಾನ ಕೂಡ ಮಾಡಿ ಬಂದೆ. ಇನ್ನು ಹೊರಡೋದು, ಬೇಗನೆ ಹೊರಡೋಣ. ಸಿಂಪಲ್ ಮೇಕಪ್ ಇವತ್ತು, ಜಾಸ್ತಿ ಏನು ಕೂಡ ಮಾಡೋದಿಲ್ಲ. ಮನೆಯಲ್ಲೇ ಅಲ್ವಾ, ಹಾಗಾಗಿ. ಇದು ನನ್ನ ಓಲ್ಡ್ ಡ್ರೆಸ್, ನೀವು ನೋಡಿರ್ಬೋದು. ನಾನು ಮೊದಲು ಹಾಕ್ತಾ ಇದ್ದೆ, ಸುಮಾರು ಸಲ ಇದನ್ನು ನಾನು ಹಾಕಿದ್ದೀನಿ. ಇವಾಗ ತುಂಬ ಟೈಮ್ ಆಯಿತು ಹಾಕದೆ, ಹಾಗೆ ಅನಿಸಿದೆ ಇವತ್ತು ಹಾಕೋಣ ಅಂತ ಹೇಳಿ. ಹಾಗೂ ತುಂಬ ಕಂಫರ್ಟೇಬಲ್ ಕೂಡ. ಇದರ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ, ಗೊತ್ತಿಲ್ಲ, ಸುಮಾರು ಟೈಮ್ ಆಯಿತು, ಹಾಗಾಗಿ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಆದರೆ ಚೆನ್ನಾಗಿದೆ ಡ್ರೆಸ್. ಕೆಳಗಡೆ ಎಲ್ಲ ನಾನು ಆಮೇಲೆ ಕರೆಕ್ಟಾಗಿ ಒಮ್ಮೆ ತೋರಿಸ್ತೀನಿ ನಿಮಗೆ ಹೊರಗಡೆ. ಇವಾಗ ಜಸ್ಟ್ ಸ್ವಲ್ಪ ಮೇಕಪ್ ಮಾಡೋಣ. ಇವಾಗ ನಾನು ಇದೆಲ್ಲ ಏನು ಹಾಕ್ಲಿಕ್ಕೆ ಹೋಗಲ್ಲ. ಯಾವುದು ಎಂತ ಹಾಕ್ತಾರೆ ಅದು ಫೌಂಡೇಶನ್ ಎಲ್ಲ ಸಿಂಪಲ್ ಲೈಕ್ ಮೇಕಪ್, ಸ್ವಲ್ಪ ಲೈಟಾಗಿ ಫೋಟೋಗೆ ವಿಡಿಯೋಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ. ಹೇಗೂ ನೀವು ಹೇಳ್ತೀರ, ನೀವು ಹೀಗೆ ಇದ್ರೇ ಚಂದ ಅಂತ ಹೇಳಿ, ಆದರೂ ಇನ್ನೂ ಕೂಡ ಸ್ವಲ್ಪ ಚಂದ ಕಾಣಲಿ ಅಂತ ಹೇಳಿ ಲೈಟಾಗಿ. ನನ್ನ ಕಣ್ಣು ಸ್ವಲ್ಪ ಚಿಕ್ಕದಲ್ವಾ, ಹಾಗಾಗಿ ನಾನು ಜಸ್ಟ್ ಇದಕ್ಕೆ ಮಾತ್ರ ಹಾಕೋದು ಇಲ್ಲಿ. ಹೆಚ್ಚಾಗಿ ಅದು ಮೇಲ್ಗಡೆ ತನಕ ಹಾಕಬೇಕು. ಹಾಗೂ ನಾವು ಇನ್ನೂ ದೊಡ್ಡ ಮೇಕಪ್ ಆರ್ಟಿಸ್ಟ್ ಎಲ್ಲ ಅಲ್ಲ, ನಮಗೆ ಎಷ್ಟು ದೊಡ್ಡ ಮೇಕಪ್ ಎಲ್ಲ ಮಾಡಲಿಕ್ಕೆ ಬರಲ್ಲ, ಬಂದಷ್ಟು ಮಾಡೋದಷ್ಟೇ. ಓಕೆ, ಪರ್ಫೆಕ್ಟ್, ಸಾಕು.
ಸಖಿಯೇ ನೀ ಶುರು ಮಾಡು ನನ್ನ ಕಾಡಲು ನಿನ್ನ ನಗುವೆ ನನ್ನ ಎದೆಯೊಳಗೆ ಸರಿಗಮವು ಸಖಿಯೇ ಸಖಿಯೇ. ಓಕೆ, ರೆಡಿ ಆದೆ. ಕಿವಿದೊಂದು ಹಾಕಲಿಲ್ಲ, ಅದೊಂದು ಹಾಕ್ಲಿಕ್ಕುಂಟು ನೋಡಿ, ಸಿಂಪಲ್. ಆಯಿತು. ಓಕೆ, ಕಿವಿದ್ದು ಇದು ಹಾಕೋಣ ಅಂತೇಳಿ ಎನಿಸಿದ್ದೀನಿ. ಚೆನ್ನಾಗಿ ಕಾಣುತ್ತೆ, ಇರಲಿ. ಓಕೆ, ಹೊರಗಡೆ ಫ್ರೈ ಮಾಡ್ತಾ ಇದ್ದಾರೆ ಬೆಂಕಿ ಎಲ್ಲ. ನನಗೆ ಸ್ವಲ್ಪ ವಿಡಿಯೋದ ಕೆಲಸ ಉಂಟು, ಹಾಗೆ ಹೊರಟು ರೆಡಿ ಆದರೆ ಮತ್ತೆ ಬೇಗನೆ ಮಾಡ್ಬೋದು. ಈಗ ತಿಮ್ಮಿಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ, ಅವಳದು ಡ್ಯೂಟಿ ಮುಗಿಲಿಲ್ಲ, ಹಾಗಾಗಿ ಅವಳದಾಗಿದ್ದೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಪಾಸ ಪೈಲ ಇದು ನೋಡಿ, ನೀವು ತಿನ್ನಿ. ಬಿಸುಂಡಿದು ಈಗ ಹಾಕಿದ್ದಾನೆ. ಸುಪ್ಪಣ್ಣವ್ರಿಗೆ ಚೆನ್ನಾಗಿದೆಯಾ? ಬಿಸಿ ಇದೆಯಲ್ಲ, ಬಿಸಿ ಇದೆ ಮಾತ್ರ. ಬಿಸುಂಟು ಬೆಲ್ಲ 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 ಕುಯ್ತಾ ಉಂಟು. ಉಣಸ್ತ ಬರೋದುಂಟು. ಬಿಸಿ ಬಿಸಿ ಇದ್ರೆ ಚೆನ್ನಾಗಾಗೋದಲ್ಲ ಅದು. ಓಕೆ, ವೀನು ಎಲ್ಲ ಕೇಕ್ ತರಲಿಕ್ಕೆ ಹೋಗಿದ್ದಾರೆ ಈಗ ಕ್ವಾಲಿಟೀಸ್ಗೆ. ನಮ್ಮ ವಿನ್ಯಾಸ್ ಮಿಸ್ ಆಗಿದ್ದಾನೆ. 2-3 ಬರ್ಡೇಗೆ ಕೂಡ ಅವನು ಮಿಸ್ ಆದ. ಬೇಜಾರಾಯ್ತು ನಮಗೆಲ್ಲರಿಗೂ ಕೂಡ. ಅಟೆನ್ಷನ್ ಪ್ಲೀಸ್. ಓಕೆ, ಇವಾಗ ಎಲ್ಲ ರೆಡಿ ಆಗಿದೆ ಇಲ್ಲಿ. ವೆಲ್ಕಮ್ ಟು ಬ್ಲೂಟೂತ್ ಕನೆಕ್ಟ್. ಅವನು ಯಾವಾಗಲೂ ರಿಕ್ವೆಸ್ಟ್ ಒಂದು ಓಕೆ, ಇವಾಗ ಎಲ್ಲ ರೆಡಿ ಆಗಿದೆ ಇಲ್ಲಿ. ಕೇಕ್ ಅದು ಇದೆಲ್ಲ ಬಂತು. ನಮ್ಮ ಹೀರೋ ಇವತ್ತಿದು ಒಳಗಡೆ ಇದ್ದಾನೆ ಇನ್ನೂ ಕೂಡ. ಹಾಗೆ ಎಲ್ಲ ಪಬ್ಲಿಕ್ ಕೂಡ ಇಲ್ಲಿ ಜಮಾ ಆಗಿದೆ ಆಲ್ರೆಡಿ. ಹಾಗಾಗಿ ಇನ್ನೂ ಕೂಡ ಜಾಸ್ತಿ ಪಬ್ಲಿಕ್ ಜಮಾ ಆಗುವ ಮೊದಲು ನಾವು ನಮ್ಮ ಹೀರೋವನ್ನು ಹೊರಗಡೆ ಕರೆಯೋಣ ಅಂತೇಳಿ ಎನಿಸಿದ್ದೀವಿ. ಹಾಗಾಗಿ ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಇವತ್ತಿನ ಸೆಲೆಬ್ರೇಷನ್. ಓಕೆ, ಲೆಟ್ಸ್ ಗೋ. ಮಾಮ ಮಾಡಿದ್ದು ಡೆಕೋರೇಷನ್. ಮಾಮನ ಡೆಕೋರೇಷನ್. ನನ್ನ ಹೆಸರು ಆಗ್ಬೇಡಿ. ಅವನು ಪಾಪ ನಾನು ಆಮೇಲೆ ಅಕ್ಕ ಯಾವಾಗಲೂ ಪಕ್ಕ. ಆಯ್ತಾ, ನೀವೇ ಸ್ಟಾರ್ಟ್ ಮಾಡಿನಾ? ಕಟ್ಟಿಂಗ್ ನೋಡಪ್ಪ, ಕೇಕು ಕ್ರೀಮ್ ಬೇಡ ಅಂದಲ್ಲ ಸ್ವಲ್ಪ. ಹೌದು, ಅವನಿಗೆ ಕ್ರೀಮ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದ.
आशिकाना आयत बन गए मैं और तुम। तेरी आंखों से हुई यारियां चलते चलते यूं ही मेरी आंखों ने तेरी आंखों से आप बीती गई। तेरी आंखों के पीछे पीछे हम पगले से चल पड़े। मेरी आंखें अब दिल के चक्कर में कुछ भी ना सुनती है। रे कबीरा मान जा रे फकीरा यूं न जा आजा तुझको पुकारे तेरी परछाइयां। धोखाधड़ी कर देगा सोचा न था इतनी ये गड़बड़ी कर देगा सोचा न था ऐसी मुश्किल खड़ी कर देगा सोचा न। ಇಲ್ಲಿ ನೋಡಿ ಸ್ಟ್ರಾಬೆರಿ ಜಗಳ. ಸ್ಟ್ರಾಬೆರಿ ಚೆನ್ನಾಗಿರಲ್ಲ. कच्चे धागों में पिरोली बातों की रंगोली से खेलूं ऐसे होली मैं ना तेरा आदि आगे नहीं आजा दोनों ऐसे मिले सभी पे लगे ना तेरे ना मेरे। तो से नैना जब से मिले तो से नैना जब से मिले। गुलाबी आंखें जो तेरी देखी शराबी है दिल हो गया। मैं लुट गया मान के दिल का कहा मैं कहीं का न रहा क्या करूं दिलरुबा। मैं लुट गया मान के दिल का कहा मैं कहीं का न रहा क्या करूं दिलरुबा। सुध बुध खोई है खोई मैंने हाँ जान गवाई गवाई मैंने हाँ तुझको बसाया है धड़कन में सांवरे। ओ सुध बुध खोई है खोई मैंने हाँ जान गवाई गवाई मैंने हाँ तुझको बसाया है धड़कन में सांवरे। इसे तो माफ कीजिए वल्ला ये दिल जरा सा है निठल्ला। ನಮ್ದು ಎಲ್ಲರೂ ತಿಂತಾ ಇದ್ದಾರೆ. KFC ಚಿಕನ್ ಒಂದಿಗೆ ನಮ್ಮ ಕೋಕ್. ಚೆನ್ನಾಗಿದೆ ವೆಂಕಿ. ಥ್ಯಾಂಕ್ ಯು ವೆಂಕಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಮಾಮ. ವೆಲ್ಕಮ್. ಥ್ಯಾಂಕ್ ಯು. ಓಕೆ, ಇವಾಗ ನಮ್ಮದು ಸ್ಟಾರ್ಟರ್ ಪಾರ್ಟಿ ಆಯಿತು. ಇನ್ನು ನೆಕ್ಸ್ಟ್ ಊಟ ಮಾಡಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ಇವಾಗ ಲಿವಿಗೆ ಸಣ್ಣದಾಗಿ ಉಡುಗೊರೆ ತಂದವರು ಗಿಫ್ಟ್ ಸೆಕ್ಷನ್ ನನ್ನ ಆಶೀರ್ವಾದ. ಹಾಗೆ ಉಡುಗೊರೆ ತಂದವರು ದಯಮಾಡಿ ಮುಂದೆ ಬಂದು ನಮ್ಮ ಇವತ್ತಿನ ಹುಡುಗನಿಗೆ ಉಡುಗೊರೆ ಕೊಡುವುದಾಗಿ ತಮ್ಮನ್ನೆಲ್ಲರಲ್ಲೂ ತಮ್ಮೆಲ್ಲರಲ್ಲೂ ವಿನಂತಿ, ನಮ್ರತವಾಗಿ ನನ್ನ ವಿನಂತಿ. ಬನ್ನಿ ನನ್ನ ಮಗನಿಗೆ ತುಂಬಾ ತುಂಬಾ ಉಡುಗೊರೆಯನ್ನು ಕೊಡಿ. ವಾಚ್ ಬೇಕಿತ್ತು, ತುಂಬಾ ಇಷ್ಟ ಅವನಿಗೆ ವಾಚ್ ಅಂದ್ರೆ ಅಲ್ಲ. ಹಾಗೆ ನಾವು ಈ ಸಲ ಎಲ್ಲ ಮಕ್ಕಳಿಗೂ ಹೆಚ್ಚಾಗಿ ಅದನ್ನೇ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರ ಹತ್ರ ತುಂಬಾ ಹಳೇದಿತ್ತು. ಹಾಗೆ ಈಗ ಹೊಸ ಮನೆ ಬರ್ತಾ ಉಂಟಲ್ವಾ, ಸ್ವಲ್ಪ ಇಲ್ಲಿಂದೆಲ್ಲ ಅಪ್ಡೇಟ್ ಆಗಿ ಹೋಗ್ಲಿ ಅಂತ ಹೇಳಿ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ನೆಕ್ಸ್ಟ್
ನಾನು ಅದಿಲ್ಲ. ನೆಕ್ಸ್ಟ್ ಬಾಡಿ ಲೋಷನ್ ಅಂಡ್ ಬಾಡಿ ಬಾತ್. ಬಾಡಿ ವಾಶ್. ಥ್ಯಾಂಕ್ ಯು ಅಕ್ಕ. ನೆಕ್ಸ್ಟ್ ಬಾಡಿಗೆ ಕೊಡದಂತೆ. ಓಕೆ, ಇವಾಗ ಗಿಫ್ಟ್ ಎಲ್ಲ ಕೊಟ್ಟಾಯಿತು. ಇನ್ನು ಊಟ ಮಾಡೋದು. ಅದಕ್ಕಿಂತ ಮೊದಲು ನಮ್ಮದು ಫೋಟೋ ಶೂಟ್ ಏನಾದರೂ ಇದ್ರೆ ಅದನ್ನೆಲ್ಲ ಮಾಡಿ ಆಮೇಲೆ ಊಟ. ಓಕೆ, ಇವಾಗ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೀವಿ. ಸುಸ್ತಾಯಿತು, ಫುಲ್ಲು ರೀಲ್ಸ್ ಎಲ್ಲ ಮಾಡಿ ಊಟ ಮಾಡೋದು ಗಟ್ಟಿಯಾಗಿ. ಹೇಗಿದೆಯಮ್ಮ ಮಟೆಲ್ಲ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಉಪ್ಪು ಕೂಡ ನೋಡಲಿಲ್ಲ, ಏನು ಕೂಡ ಇಲ್ಲ ನಾನು. ಒಳ್ಳೆದುಂಟಾ? Tuomo posso dal tuo deixo un buon ile desta. uba jigi. Kita ngiye dia kerja. Ada cakap posla. Jiju. Bo. Solle. Jiju. ಇಲ್ಲಿ 2 ಇಲ್ಲಿ 3 ಇವಾಗ ಕೂತ್ಕೊಳ್ಳಿ. ಆಯ್ತು, ಲೇವಿದ್ದು ಬರ್ಡೇ ಮುಗೀತು. ಗಂಟೆ 2 ಆಗ್ತಾ ಬಂತು. ಇದು ಉಂಟಲ್ಲ ಸಾಫ್ಟ್ ಉಂಟಲ್ಲ, ಅಲ್ಲಿ ಮೇಲೆಲ್ಲ ಉಂಟು. ಎಂತ ಸೊಳ್ಳೆ ಸ್ಟಾರ್ಟ್ ಆಗಿದೆ. ತುಂಬಾ ಸೊಳ್ಳೆ ಇಲ್ಲಿ. ಇದು ಫೆಬ್ರವರಿ ಬರುವಾಗ ಸ್ಟಾರ್ಟ್ ಆಗುತ್ತೆ ಸೊಳ್ಳೆಗಳ ಫಸ್ಟ್ ಫೆಬ್ರವರಿ ಬಂದಿದ್ದೆ. ಹೌದು, ತುಂಬಾ ಇರುತ್ತೆ. ಅಲ್ಲಿ ಸೈಡ್ ಅಲ್ಲಿ ಕೂತ್ಕೊಂಡಿದೆ. ಹಾಗೆ ಈಗ ಮುಗೀತು ಬರ್ಡೇ ಲೇವಿದ್ದು. ಎಲ್ಲ ಮಕ್ಕಳದ್ದು ಮುಗೀತು. ಇನ್ನೊಂದು ಕೋಣ, ದೊಡ್ಡ ಕೋಣ ಅವ್ರದ್ದು ಏಪ್ರಿಲ್ ಅಲ್ಲಿ. ಏಪ್ರಿಲ್ ಫುಲ್ ಡೇ. 3 ಸಣ್ಣ ಕೋಣಗಳ ತಂದೆ ದೊಡ್ಡ ಕೋಣ. ಏಪ್ರಿಲ್ ಫುಲ್ ಡೇ. ನಿಮ್ಮ ಮುಂದೆ ಅಲ್ಲಿ ಉಂಟು, ಮುಂದೆನೆ ಹೋಯ್ತು ಅದು ಕಬಾಟ್ ಹತ್ರ. ಅಲ್ಲೇ ಇಲ್ಲಿ ಕೆಳಗೆ ಉಂಟು, ಕೆಳಗೆ ನೋಡಿ. ಸಿಕ್ತಾ? ಓಕೆ, ಇವತ್ತಿಗೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಲ್ಲಿಂದ ನಮ್ದು ಮುಗಿಲ್ಲ. ಸೊಳ್ಳೆಗೆ ಇವತ್ತೆಲ್ಲರಿಗೂ ಶಿಕಾರಿ ಮಾಡ್ಲಿಕ್ಕೆ ಉಂಟು ನಮ್ಗೆ. ಖುಷಿ ಆಯ್ತಾ? ನನ್ನ ಗಿಫ್ಟ್ ಇಷ್ಟ ಆಯ್ತಾ? ನಂದು ರೆಡಿ ಆಗಿತ್ತು. ನಂದು ಜಾಸ್ತಿ ಇಷ್ಟ ಆಯ್ತಂತೆ. ಹೌದಾ? ನಾನು ತರಿಸಿಕೊಟ್ಟದ್ದು ಅಲ್ಲ, ರಾಯಬ ಬಂದದ್ದು. ಅದು ನನ್ನ ಹಿಸಾಬ್ ಉಂಟು ಅದರದ್ದು. ಯಾವಾಗ ಬರುತ್ತೆ? ಅದು ಬರ್ತಾ ಉಂಟಲ್ಲ, ಸ್ವಲ್ಪ ಮಾಡ್ಲಿಕ್ಕೆ ಉಂಟು. ನಿದ್ದೆ ಬರ್ತಾ ಉಂಟು. ಇವತ್ತಿಗೆ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ ಯು. ನನ್ನ ಮಕ್ಕಳಿಗೆ ತುಂಬಾ ನೀವು ಸಪೋರ್ಟ್ ಮಾಡ್ತೀರಾ, ಪ್ರೀತಿ ಕೊಡ್ತೀರಾ, ಹಾಗೂ ಆಶೀರ್ವಾದ ಕೊಡ್ತೀರಾ. ತುಂಬಾ ಥ್ಯಾಂಕ್ಸ್. ಹೀಗೇನೆ ಕೊಡ್ತಾ ಇರಿ. ಹೌದು, ಪ್ರೇ ಮಾಡಿ. ಅವರ ಫ್ಯೂಚರ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹೇಳಿ ನಾನು ಕೂಡ ನಿಮ್ಗೆ ಎಲ್ಲರಿಗೋಸ್ಕರ ಪ್ರೇ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ.
ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ 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 ಬಾಯ್.